ಹಲೋ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ. ಈ ವಿಡಿಯೋದಲ್ಲಿ ನಾವು ಆಟಿಸಮ್ದು ಮತ್ತಷ್ಟು ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ರಿಪಿಟೇಟಿವ್ ಪ್ಯಾಟರ್ನ್. ಈ ರಿಪಿಟೇಟಿವ್ ಪ್ಯಾಟರ್ನಲ್ಲಿ ಆಟಿಸಮ್ ಮಕ್ಕಳು ಒಂದೇ ಸಮ ಗೋಡೆಗೆ ಹೊಡ್ಕೊಳ್ಳೋದಾಗಲಿ, ಅಥವಾ ಹಿಂದೆ ಮುಂದೆ ಈ ಥರ ಮಾಡೋದು, ಅಥವಾ ಜಂಪಿಂಗ್ ಒಂದೇ ಸಮ ಮಾಡೋದು, ಹ್ಯಾಂಡ್ ಫ್ಲ್ಯಾಪಿಂಗ್, ಆರ್ಮ್ ಫ್ಲ್ಯಾಪಿಂಗ್ ಮಾಡೋದು. ಆಮೇಲೆ ನೀವು ಟಿ ವಿ ಕೊಟ್ಟಾಗ ಟಿ ವಿಯಲ್ಲಿ ಒಂದೇ ಹಾಡು ಕೇಳೋಕ್ಕೆ ಇಷ್ಟಪಡೋದು, ಒಂದೇ ಕಾರ್ಟೂನ್ ನೋಡೋಕ್ಕೆ ಇಷ್ಟಪಡೋದು, ಇದೆಲ್ಲ ಕೂಡ ಆಟಿಸಮ್ ಮಕ್ಕಳಲ್ಲಿ ನಾವು ನೋಡಬಹುದು. ಮತ್ತು ನೀವು ಈಗ ಲೋಟಗಳು ಕೊಡ್ತೀರಾ, ಅಥವಾ ರಿಂಗ್ಸ್ ಕೊಡ್ತೀರಾ, ಅಥವಾ ಒಂದು ಬ್ಲಾಕ್ಸ್ ಏನಾದರೂ ಆಟ ಆಡೋಕ್ಕೆ ಕೊಟ್ಟರೆ ಎಲ್ಲನೂ ಸ್ಟ್ರೈಟ್ ಲೈನಲ್ಲಿ ಜೋಡಿಸ್ತಾರೆ. ಇದು ಕೂಡ ಆಟಿಸಮ್ ಮಕ್ಕಳಲ್ಲಿ ನಾವು ನೋಡಬಹುದು. ಮತ್ತು ತಿರುಗೋ ಆಬ್ಜೆಕ್ಟ್ಸು, ಫಾರ್ ಎಕ್ಸಾಂಪಲ್ ಫ್ಯಾನ್, ಉದಾಹರಣೆಗೆ ಫ್ಯಾನ್ ತಿರುಗ್ತಾ ಇದ್ದರೆ ಅದನ್ನು ನೋಡೋದು. ಮತ್ತು ಇನ್ನೊಂದೇನು ವೀಲ್ಸ್, ಈಗ ವೆಹಿಕಲ್ಸ್ ಕೊಟ್ಟರೆ, ಸಣ್ಣ ಪುಟ್ಟ ವೆಹಿಕಲ್ಸ್ ಕೊಟ್ಟರೆ ಆ ವೆಹಿಕಲ್ಸ್ದು ಚಕ್ರನ ಹೀಗೆ ತಿರುಗಿಸ್ತಾ ಇರ್ತಾರೆ. ಅದು ಕೂಡ ನಾವು ಆಟಿಸಮ್ ಮಕ್ಕಳಲ್ಲಿ ನೋಡಬಹುದು. ಮತ್ತು ನಾನು ಆಗಲೇ ಹಿಂದಿನ ವೀಡಿಯೋದಲ್ಲಿ ಹೇಳಿದೆ, ಆಟಿಸಮ್ ಮಕ್ಕಳಿಗೆ ಸೋಷಿಯಲ್ ಸ್ಮೈಲ್ ಇರೋದಿಲ್ಲ ಅಂತ. ಸೋಷಿಯಲ್ ಸ್ಮೈಲ್ ಅಂದರೆ ಅವ್ರು ನಮ್ಮನ್ನು ನೋಡಿದಾಗ, ನಾವು ಅವ್ರನ್ನ ನೋಡಿದಾಗ ಒಂದು ಮಂದಹಾಸ ಬರುತ್ತಲ್ಲ, ಅದನ್ನು ಸ್ಮೈಲ್ ಅಂತ ಹೇಳ್ತಾರೆ. ಸೊ ಅದು ಇರೋದಿಲ್ಲ. ಆದರೆ ಅನ್ನೆಸೆಸರಿ ಲಾಫ್ಟರ್ ಇರುತ್ತೆ. ಅನ್ನೆಸೆಸರಿ ಲಾಫ್ಟರ್ ಅಂತ ಅಂದರೆ, ಈಗ ನಾವು ಒಂದು ಗುಂಪಲ್ಲಿ ಕೂತ್ಕೊಂಡು ಒಂದು ಜೋಕ್ ಯಾರು ಕ್ರ್ಯಾಕ್ ಮಾಡಿದಾಗ ನಗ್ತೀವಲ್ಲ, ಅದನ್ನು ಲಾಫ್ಟರ್ ಅಂತ ಕರಿಬೋದು. ಅದೇ ಥರ ಕಾರಣನೇ ಇಲ್ಲದೆ ಆಟಿಸಮ್ ಮಕ್ಕಳು ಸಮಯ ಸಂದರ್ಭ ಏನೂ ಗೊತ್ತಿಲ್ಲದೆ ಅವ್ರು ಕಳೆದೋಗಿರುವಾಗ ಸಡನ್ನಾಗಿ ನಗಾಡೋಕ್ಕೆ ಶುರು ಮಾಡ್ತಾರೆ. ಈ ಅಬ್ನಾರ್ಮಲ್ ಲಾಫ್ಟರ್ಗೆ ಅಥವಾ ಅನ್ನೆಸೆಸರಿ ಲಾಫ್ಟರ್ಗೆ ಹಲವಾರು ರೀಸನ್ಸ್ ಇರುತ್ತೆ. ಸೆನ್ಸರಿ ಇರಬಹುದು, ಓವರ್ ಸಿಮ್ಯುಲೇಷನ್ ಇರ್ಬೋದು, ಅವ್ರು ಯಾವುದೋ ಒಂದು ಹಳೆ ಇನ್ಸಿಡೆಂಟ್ನ ನೆನೆಸ್ಕೊಂಡು ಅವರು ನಗ್ತಾ ಇರಬಹುದು. ನಮ್ಗೆ ಗೊತ್ತಾಗಲ್ಲ. ನಾವು ಸುಮ್ಮನಿರು, ಸ್ಟಾಪ್ ಅಂತ ಏನೇ ಹೇಳಿದ್ರು ಅವರು ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಅವ್ರಿಗೆ ಇರೋದಿಲ್ಲ. ಇದನ್ನು ನಾವು ಆಟಿಸಮ್ ಮಕ್ಕಳಲ್ಲಿ ನೋಡಬಹುದು. ಮತ್ತು ಇನ್ನೊಂದು ಬಂದು ಮೆಲ್ಡೌನ್ ಅಂದರೆ ಕಾರಣನೇ ಇಲ್ಲದೇ ಆಟಿಸಮ್ ಮಕ್ಕಳು ಅಳ್ತಾರೆ ಅಥವಾ ಅಪ್ಸೆಟ್ ಆಗಿರ್ತಾರೆ. ಈ ಅಪ್ಸೆಟ್ಗೆ ಮೇ ಬಿ ಅವ್ರು ಹಿಂದಿನ ದಿವಸ ಅವ್ರ ಮನೆಗೆ ಯಾರೋ ಹೊಸೊಬ್ಬರು ಬಂದಿದ್ದರು, ಅಥವಾ ಒಂದೇನೋ ಫಂಕ್ಷನ್ಗೆ ಕರ್ಕೊಂಡು ಹೋಗಿದ್ರಿ ನೀವು, ಆ ಥರ ಅವ್ರಿಗೆ ರೊಟೀನ್ ಎಸ್ಟಾಬ್ಲಿಷ್ ಆಗೋಗಿರುತ್ತೆ. ಬೆಳಗಿಂದ ನೈಟ್ವರೆಗೆ ಒಂದು ರೊಟೀನ್ ಸೆಟಪ್ ಮಾಡಿರ್ತೀರಲ್ಲ ನೀವು ತಂದೆ ತಾಯಿಗಳಾಗಿ, ಅದರಲ್ಲಿ ಏನೇ ಒಂದು ಆಚೀಚೆ ಆದರೂ ಅವ್ರಿಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಅವರು ಅಪ್ಸೆಟ್ ಆಗ್ತಾರೆ. ಈ ಮೆಲ್ಟೌನ್ ಫೇಸಲ್ಲಿ ಅವರು ಏನಂತಾರೆ, ಕೆಲವೊಂದು ಅವರ್ಸ್ ಲಾಸ್ಟ್ ಆಗ್ಬೋದು ಈ ಮೆಲ್ಟೌನು, ಅಥವಾ ಕೆಲವೊಂದು ದಿನ, ಒಂದು 2-3 ದಿವಸ ಕೂಡ ಆಗುತ್ತೆ ಅವರು ಅದರಿಂದ ಹೊರಗಡೆ ಬಂದು ನಾರ್ಮಲ್ ಮನಸ್ಥಿತಿಗೆ ಮರಳೋದಕ್ಕೆ. ಇದು ಮೆಲ್ಟೌನ್ ಅಂತಾರೆ. ಅದೇ ಈಗ ಆಟಿಸಮ್ ಇಲ್ಲದೆ ಇರೋ ಮಕ್ಕಳಲ್ಲಿ ಈ ಥರ ಮೆಲ್ಟೌನ್ಸ್ ಇರೋದಿಲ್ಲ. ಟ್ಯಾಂಟ್ರಮ್ಸ್ ಇರುತ್ತೆ. ಟ್ಯಾಂಟ್ರಮ್ಸ್ ಅಂತ ಅಂದರೆ, ಈಗ ನೀವು ಒಂದು ಟೆಡಿಬೇರ್, ಒಂದು ಚಾಕ್ಲೇಟ್, ಆ ಥರದ್ದು ಏನೇ ಕೊಡಿಸ್ಲಿಲ್ಲ ಅಂದರೂ ಆ ಮಕ್ಕಳು ಅಳುತ್ತಾರೆ, ಹಠ ಮಾಡ್ತಾರೆ. ನೀವು ಅದೇ ಆ ವಸ್ತುನ ಅದು ಯಾವುದಕ್ಕೆ ಹಠ ಮಾಡ್ತಿರ್ತಾರೆ ಅದನ್ನು ಕೊಟ್ಟ ತಕ್ಷಣ ಅವರು ಅಳು ನಿಲ್ಲತ್ತೆ. ಇದನ್ನು ಟ್ಯಾಂಟ್ರಮ್ ಅಂತಾರೆ. ಅದೇ ಮೆಲ್ಟೌನ್ ಅಂದರೆ ಕಾರಣನೇ ಇಲ್ಲದೆ ಅಪ್ಸೆಟ್ ಆಗ್ತಾರೆ. ನೀವು ಏನೇ ವಸ್ತು ಅವಾಗ ಕೊಟ್ಟರು, ಅವ್ರಿಗೆ ಇಷ್ಟವಾದ ವಸ್ತು ಕೊಟ್ಟರು ಕೂಡ ಅವರಿಗೆ ಇಷ್ಟ ಆಗೋದಿಲ್ಲ. ಇದನ್ನು ಮೆಲ್ಟೌನ್ ಅಂತಾರೆ. ಮತ್ತು ನೆಕ್ಸ್ಟ್ ಬಂದು ರಿಗ್ರೆಷನ್. ಆಟಿಸಮ್ ಮಕ್ಕಳಲ್ಲಿ ರಿಗ್ರೆಷನ್ ಆಗುತ್ತೆ. ರಿಗ್ರೆಷನ್ ಅಂದರೆ ಎಲ್ಲ ಮಕ್ಕಳಲ್ಲೂ ಎಲ್ಲ ಲಕ್ಷಣಗಳು ಆಗೋದಿಲ್ಲ. ಎಲ್ಲ ಮಕ್ಕಳು ರಿಗ್ರೆಷನ್ ಅಂಡರ್ಗೋ ಆಗೋದಿಲ್ಲ. ಕೆಲವು ಮಕ್ಕಳಲ್ಲಿ ಇದಿರುತ್ತೆ. ಸೊ ಈ ರಿಗ್ರೆಷನ್ ಅಂತಂದರೆ 1 ವರ್ಷ, 1.5 ವರ್ಷ, 2 ವರ್ಷ ತನಕ ಮಕ್ಕಳು ನಾರ್ಮಲ್ ಮೈಲ್ಸ್ಟೋನ್ಸ್ನ ಅಚೀವ್ ಮಾಡ್ಕೊಂಡು ಬಂದಿರ್ತಾರೆ. ಸಡನ್ನಾಗಿ ಅವ್ರಿಗೆ ಮಾತು ಹಿಂದಕ್ಕಾಗುತ್ತೆ. 2 ಪದ ಮಾತಾಡ್ತಿರೋದು 1 ಪದ ಆಗ್ಬೋದು. 1 ಪದ ಮಾತಾಡ್ತಿದ್ದ ಮಗು ಇನ್ನೂ ಹಿಂದಕ್ಕೆ ಬಂದು ಮ್ಯೂಟೇ ಆಗಿಬಿಡ್ಬಹುದು. ಮಾತೇ ಆಡ್ತೇನೆ, ಶಬ್ದಗಳು ಕೂಡ ಬರೋದಿಲ್ಲ. ಸೊ ಇದ್ಯಾಕೆ ಈ ಥರ ಆದ ಅಂತ ಅನ್ನೋ ಥರ ಆಗುತ್ತೆ. ಆದ ಅಥವಾ ಆದ್ದು ಅನ್ನೋ ಥರ ಆಗುತ್ತೆ. ಸೊ ಆಗ ನೀವು ತಕ್ಷಣ ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷಿಯನ್ ಅಥವಾ ನ್ಯೂರಾಲಜಿಸ್ಟ್ಗೆ ತೋರಿಸಿ ಥೆರಪಿನ ಸ್ಟಾರ್ಟ್ ಮಾಡಿದ್ರೆ ರಿಕವರಿ ಮಾಡಬಹುದು. ಸೊ ಈ ರಿಗ್ರೆಷನ್ ಅನ್ನೋದು ಆಲ್ಮೋಸ್ಟ್ 2 ವರ್ಷದಲ್ಲೂ ರಿಗ್ರೆಸ್ ಆಗಿರೋ ಒಂದಷ್ಟು ಮಕ್ಕಳನ್ನು ನಾನು ಕೂಡ ನೋಡಿದ್ದೀನಿ. ಸೊ ಇದು ಒಂದು ಆಟಿಸಮ್ ಮಕ್ಕಳಲ್ಲಿ ಕಂಡುಬರುವಂತಹ ಒಂದು ಲಕ್ಷಣ. ಇದಕ್ಕೆ ರಿಗ್ರೆಷನ್ ಅಂತ ಕರೀತಾರೆ. ಕೊನೆಯ ಲಕ್ಷಣ ಬಂದು, ಯಾವುದೇ ಒಂದು ಆಬ್ಜೆಕ್ಟ್ ಕೊಟ್ಟಾಗ ಮಕ್ಕಳು ಆ ಆಬ್ಜೆಕ್ಟ್ನ ನೇರ ದೃಷ್ಟಿಯಿಂದ ನೋಡೋದಿಲ್ಲ, ಸೈಡಾಗಿ ಕಾರ್ನರ್ ಐಸಿಂದ ನೋಡ್ತಾರೆ. ಇದು ಒಂದು ಆಟಿಸಮ್ ಮಕ್ಕಳಲ್ಲಿ ನಾವು ಕಂಡುಬರುವಂತಹ ಲಕ್ಷಣ. ಸೊ ನಿಮಗೆ ಈಗ ಎಲ್ಲ ಲಕ್ಷಣಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನಿಮಗೆ ಇನ್ನೂ ಏನಾದರೂ ಎಕ್ಸ್ಟ್ರಾ ಗೊತ್ತಿದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ನಾನು ಈಗ ಹೊಸದಾಗಿ ಇದನ್ನು ಶುರು ಮಾಡಿರೋದ್ರಿಂದ ಫೀಡ್ಬ್ಯಾಕ್ ಇದ್ದರೆ ಖಂಡಿತ ತೊಗೊತೀನಿ. ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಖಂಡಿತ ಅದನ್ನು ಕೂಡ ತಿಳಿಸಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.